ಆಗ್ಲಾರ್ದ ಬಿಟ್ಟರೆ ಅವ್ರ ಮೈ ಮೇಲೆ ಬರ್ತಾರೆ, ಒಬ್ಬರ ಮೇಲೆ ಬರ್ತಾರೆ. ಆಮೇಲೆ ದಯವಿಟ್ಟು ಹೇಳ್ತೀನಿ ಕೇಳ್ರಿ. ನಾನು ಆಗಲೇ ನಾನು ಹೇಳಿದ್ದೀನಿ, ಒಬ್ಬರು ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ಗೆ ಇದು ಆಗಿದೆ, ಆಗಬಾರ್ದಂಥ ಘಟನೆ ಆಗಿದೆ. ಅದಕ್ಕಾಗಿ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಮಾತುಗಳಿಗೆ, ನಿಮ್ಮ ಇಲ್ಲಿರುವಂಥ ಎಮೋಷನ್ಸ್ ಬಗ್ಗೆ ನನಗೆ ಗೊತ್ತಾಗಿದೆ. ಖಂಡಿತವಾಗ್ಲೂ ನಂಬಿ ಆ್ಯಕ್ಷನ್ ತಗೋತೀನಿ. ಈಗ ಏನು ವಕೀಲರು ಕೇಸ್ ಕೊಡ್ತಾರ, ಕೇಸ್ ತಗೋತೀನಿ. ತಗೊಂಡು ಅವ್ನಿಗೆ ಶೀಘ್ರದಲ್ಲೇ ತೊಗೊಂಡು ಬರ್ತೀನಿ. ಯಾರ್ಯಾರು ಆರೋಪ ಇದ್ದಾರೆ ಯಾರನ್ನೂ ಬಿಡಲ್ಲ. ಖಂಡಿತವಾಗ್ಲೂ ಕ್ರಮ ತಗೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ನನಗೆ ಮಾಡಕ್ಕೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟ ಬರ್ತದೆ. ತಗೋತೀನಿ. ನಿಮ್ಗೆ ನಾಳೆಗೂ ಇದೆ, ನಾಡ್ದಿದೆ, ಹಚ್ಚಿನವ್ರದ್ದು ಕೆಲವೊಂದು ಟೈಮ್ ಇದೆ. ನಮಗೆ ಅವಕಾಶ ಕೊಡ್ರಿ, ಮಾಡ್ತೇವೆ. ಮಾಡಿದ ಮೇಲೆ ಮುಂದೆ ನಿಮ್ಗೆ ಏನು ಅನಿಸ್ಲಿಲ್ಲ ಅಂತಂದ್ರೆ ಬರ್ರಿ ಕೇಳಕ, ಅದ್ರಾಗೆ ತೊಂದರೆ ಇಲ್ಲ. ಪೊಲೀಸ್ ಇಲಾಖೆ ಬಿಡೋದಲ್ಲ. ಇವಾಗ ಮಾಡ್ತೀನಿ. ಈ ಕೇಸ್ ಆಗಿ ಸರ್ ಒಂದ್ ರಿಕ್ವೆಸ್ಟ್ ಸರ್, ಅವ್ರ ಜೊತೆಗೆ 50 ಜನ ಯಾರು ಬಂದಾರ ಅವ್ರನ್ನೂ ಕರ್ಕೊಂಬರ್ರಿ ಸರ್. ಅವ್ರಿಗೆ ಒಂದೇ ಧೈರ್ಯ, ನಾವ್ ಏನೋ ಮಾಡ್ರಿ 50 ಜನ 100 ಜನ ಬರ್ತಾರ ಸ್ಟೇಷನ್ನಾಗ, ಏನು 2 ಧೈರ್ಯ ಸರ್. ನೀವು ಅವ್ರ 50 ಜನನು ಕರ್ಕೊಂಬರ್ರಿ, ನಿಮ್ಗೆ ಗೊತ್ತಾಗ್ತದೆ ಸರ್. ಅದು ಬಸವೇಶ್ವರ ಬಡಾವಣೆ ಅಲ್ಲ, ಬಸವೇಶ್ವರ ಬಡಾವಣೆ ನಮ್ಮ ಮನೆ ಹಿಂದ್ಗಡೆ ಬರ್ತದೆ. ಅಲ್ಲೇನದಲ್ಲ, ನಮ್ಮ ಹೆಚ್ಚು ಹಿರಿಯ ವಕೀಲರು, ಹೊಸಕೇರಿ ಪ್ರಭಾಕರ್ ವಕೀಲರು ಮನೆಯಲ್ಲಿ ಯಾರೋ ಒಬ್ಬ ಗೊತ್ತಿಲ್ಲದವ ಕಾಲು ಮಡ್ಯಾಕೆ ಹುಚ್ಚು ಏನು ಟಾಯ್ಲೆಟ್ ಮಾಡೋಕ್ಕೆ ಬಂದಂತ. ಮೂತ್ರ ವಿಸರ್ಜನೆಗೆ ಬಂದಾಗ ಅವರು ಏಕತ್ತಮ್ಮ ಇದು ಹಿಂಗ್ಯಾಕೆ ಮಾಡ್ತೀವಿ, ಹೊಲಸು ಯಾಕೆ ಮಾಡ್ತೀವಿ, ಹೋಗಂತ ಹೇಳಿದ್ನಂತ ವಕೀಲರು. ಆ ಹುಡುಗ ಸಣ್ಣ ಮಾತಿಲ್ಲೇ ಬೇದ್ಬಿಟ್ಟಾರ. ನಿಂದೇನ್ಲಿ ಹಂಗ್ಲೆ ಹಿಂಗ್ಲೆ ಅಂತ ಸಣ್ಣ ಮಾತಲ್ಲೇ ಬೇದ್ಬಿಟ್ಟಾರ. ಅದಕ್ಕೆ ಪಾಪ ಅವ್ರ ಮನೆಯಾಗ ಅವ್ರ ಹೆಣ್ಮಕ್ಳು ಅದಾರ, ಇಬ್ಬರ ಗಂಡ ಹೆಂಡ್ತಿ ಇದಾರೆ. ಅವ್ರ ಮಗ ಆಮ್ಯಾಗ ಬಂದಾರ. ಆಮ್ಯಾಗ ಗಂಡ ಹೆಂಡ್ತಿ ಬಂದು ಆ ಹೆಣ್ಮಗಳಿಗೂ ಒಂದೇಟು ಹೊಡೆದು ಬಿಟ್ಟಾರ. ಹಿಂಗಾದ್ರೆ ವಕೀಲರಿಗೆ ಹೊಡೆದಾರ, ಪ್ರಭಾಕರ್ ವಕೀಲರಿಗೆ, ಜೊತೆಗೆ ಅವ್ರ ಹೆಣ್ಮಕ್ಳಿಗೆ ಹೊಡೆದು ಬಿಟ್ರೆ ಹಿಂಗಾದ್ರೆ ಕಾನೂನು ಎಲ್ಲಿತ್ತಿಲ್ಲಿ? ಆಮ್ಯಾಗ 1-8 ಮಂದಿ ಕೂಡಿ ಬಂದುಬಿಡೋದು. ಆಮ್ಯಾಗ ಅವ್ರು ಕೂಡಿ ಬಂದುಬಿಟ್ರೆ ಹೆಂಗ್ರಿ? ಹಿಂಗಾದ್ರೆ ಕಾನೂನು ಎಲ್ಲೈತಿ? ತಪ್ಪು ಮಾಡಿದವ್ರಿಗೆ ಗುಂಪು ಬಂದುಬಿಡೋದು. ಇದೇ ನ್ಯಾಯ? ಮತ್ತು ಪೊಲೀಸರು ಹೆದರಿಕೆ ಇಲ್ದಂಗೆ ಆಗ್ಬಿಟ್ಟಿದೆ ಗಂಗಾವತಿಯಾಗ. ಆಮ್ಯಾಗ ಇದು ಮ್ಯಾಗ ನಡೆಯಕತ್ತೈತಿ, ನಾನು ನೋಡಕತ್ತಿ. ಇದು ಒಳ್ಳೇದಲ್ಲ. ನಾ ಈಗಾಗಲೇ SP ಅವ್ರ ಜೊತೆಗೂ ಮಾತಾಡಿವಿ. ಅವ್ರೇನೋ ರಾಯಚೂರಲ್ಲಿ ಕಂಟ್ರೋಲ್ಗೆ ಇರೋಂಥ DSP ಅವ್ರಿಗೆ ಇಷ್ಟೊತ್ತರ 1 ತಾಸು ಆಯ್ತು ನಾವು ಮಾತಾಡಿ. ಕಾನೂನು ಕೈಯಾಗಿ ತೊಡ್ರಿ, ಯಾರು ತಪ್ಪು ಮಾಡ್ರೆ ಅವ್ರಿಗೆ ಶಿಕ್ಷೆ ಕೊಡ್ರಿ ಅನ್ನೋರು. ನಾವು ಹಿಡ್ಕೊಂಬರ್ರಿ ಅಂದ್ಕೊಳ್ಳೆ 2 ದಿವಸ ಬಿಡೋದು, 15 ದಿವಸ ಬಿಡೋದು. ಯಾರೇನು ಅಲ್ರಿ, ಒಬ್ಬರು ಗಂಡ ಹೆಂಡ್ತಿ ಇದ್ದವ್ರ ಮನ್ಯಾಗ ಹೊಡಿತಾರೆ ಅಂದ್ರೆ ಇದೆಯಾ ನ್ಯಾಯ ರೀ? ಹೇಳ್ರಿ ನೀವು. ಹೆಣ್ಮಕ್ಳು ಅಂದ್ರೆ ಹೆಂಗೆ ಹೇಳ್ರಿ ಹೇಳ್ರಿ? ಹೌದಾ? ಅದಕ್ಕೆ ರಕ್ಷಣೆ ಕೊಡೋಕಂತ ಬಂದೀವಿ. ಕಂಪ್ಲೇಂಟ್ ಕೊಟ್ಟರೆ ಪ್ರಭಾಕರ್ ವಕೀಲರಿಗೆ. ಕಂಪ್ಲೇಂಟ್ ಪ್ರಕಾರ ಕೂಡಲೇ ಕರ್ಕೊಂಬರ್ರಿ. ಅವ್ರು ಯಾರು ತಪ್ಪು ಮಾಡ್ರೆ ಅವ್ರನ್ನ ಕರ್ಕೊಂಬಂದು ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಳ್ರಿ. ನಡಿಬಾರ್ದು, ಮ್ಯಾಗ ಹಾಕೈತೆ ಗಂಗಾವತಿ. ಈಗ ಒಬ್ಬರನ್ನ ಕರ್ಕೊಂಬಂದಿದೆ ಸರ್. ಕರ್ಕೊಂಬಂದ್ರೆ ಎಷ್ಟು ಮಂದಿ ಅದ್ರ ಇಷ್ಟೊಂದು ಕರ್ಕೊಂಬರ್ರಿ ಗುಂಪನ್ನ. ನಮ್ಮದೇ ತಪ್ಪು ಮಾಡಿದವ್ರನ್ನ ನಾವು ಯಾರನ್ನೂ ಒಳ್ಳೆಯವ್ರು ಸುಮ್ಮನೆ ಇಲ್ದವ್ರು ಕರ್ಕೊಂಬರ್ರಿ. ತಪ್ಪು ಮಾಡಿದವ್ರು ಕರ್ಕೊಂಬಂದು ಶಿಕ್ಷೆ ಕೊಡಿಸ್ತೀವಿ. ಇಷ್ಟೇ ನಮ್ಮ ವಾದ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲ ಬರ್ರಿ ಸರ್.